ಮತ್ತೆ ಭಾರತೀಯರಿಗೆ ಶಾಕ್ ಕೊಟ್ಟ ಟ್ರಂಪ್. H1B ವೀಸಾ ಶುಲ್ಕದಲ್ಲಿ ಭಾರೀ ಬದಲಾವಣೆ. ಅಮೆರಿಕದ ಕನಸು ಕಾಣುತ್ತಿರುವ ಅಥವಾ ಈಗಾಗಲೇ ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯ ಐಟಿ ಉದ್ಯೋಗಿಗಳಿಗೆ ಈಗೊಂದು ಆತಂಕಕಾರಿ ಸುದ್ದಿ ಬಂದಿದೆ. ಹೌದು, ಭಾರತೀಯರಿಗೆ ಅತಿ ಹೆಚ್ಚು ಬೇಡಿಕೆ ಇರುವ H1B ವೀಸಾ ನಿಯಮಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಮಾಡಲು ಟ್ರಂಪ್ ಸರ್ಕಾರ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದೆ. H1B ವೀಸಾ ಅರ್ಜಿಯ ಶುಲ್ಕಕ್ಕೆ ಸಂಬಂಧಿಸಿದಂತೆ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ನೀಡಿದ್ದ ಪ್ರಸ್ತಾಪಕ್ಕೆ ವೈಟ್ ಹೌಸ್ ನಿಂದ ಈಗ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಇದು ಕೇವಲ ಶುಲ್ಕ ಏರಿಕೆ ಅಷ್ಟೇ ಅಲ್ಲ, ಭಾರತೀಯ ಉದ್ಯೋಗಿಗಳ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಹಾಗಾದ್ರೆ ವೈಟ್ ಹೌಸ್ ಒಪ್ಪಿಗೆ ನೀಡಿದ ಆ ಹೊಸ ಪ್ರಸ್ತಾಪದಲ್ಲಿ ಏನಿದೆ? ಭಾರತೀಯ ಐಟಿ ಪ್ರಜೆಗಳ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ? ಲಕ್ಷಾಂತರ ರೂಪಾಯಿ ಶುಲ್ಕ ಕಟ್ಟಬೇಕಾ? ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ. H1B ನಿಯಮ ಬದಲಾವಣೆಗೆ ದಿನಗಣನೆ ಶುರು. ವಿಷಯ ಏನಂದ್ರೆ, ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ H1 ವೀಸಾ ಅರ್ಜಿಗಳ ಶುಲ್ಕವನ್ನ ಪರಿಷ್ಕರಿಸಲು ಒಂದು ಹೊಸ ಪ್ರಸ್ತಾವನೆಯನ್ನ ಸಿದ್ಧಪಡಿಸಿದೆ. ಈ ಪ್ರಸ್ತಾವನೆಯು ಈಗ ವೈಟ್ ಹೌಸ್ ನ ಆಫೀಸ್ ಆಫ್ ಇನ್ಫಾರ್ಮೇಶನ್ ಅಂಡ್ ರೆಗ್ಯುಲೇಟರಿ ಅಫೇರ್ಸ್ ನ ಪರಿಶೀಲನೆಯನ್ನ ಯಶಸ್ವಿಯಾಗಿ ಪೂರೈಸಿದೆ. ಯಾವುದೇ ಒಂದು ಹೊಸ ನಿಯಮ ಜಾರಿಗೆ ಬರಬೇಕಾದ್ರೆ ಈ ORIA ಪರಿಶೀಲನೆ ಅತ್ಯಂತ ಪ್ರಮುಖ ಹಂತ. ಈಗ ಈ ಹಂತ ಮುಗಿದಿರುವುದರಿಂದ ಶೀಘ್ರದಲ್ಲೇ ಈ ನಿಯಮವು ಅಧಿಕೃತವಾಗಿ ಹೊರಬೀಳಲಿದೆ. ಇದರ ಅಸಲಿ ಅರ್ಥವೇನು ಗೊತ್ತಾ? ಟ್ರಂಪ್ ಆಡಳಿತವು ಹೈ ಸ್ಕಿಲ್ಡ್ ವರ್ಕರ್ಸ್ ವೀಸಾ ಪ್ರೋಗ್ರಾಂ ಅಂದರೆ ಉನ್ನತ ಕೌಶಲ್ಯದ ಉದ್ಯೋಗಿಗಳ ವೀಸಾ ವ್ಯವಸ್ಥೆಯನ್ನ ಮತ್ತಷ್ಟು ಕಠಿಣಗೊಳಿಸಲು ಅಥವಾ ಬದಲಿಸಲು ಸಜ್ಜಾಗಿದೆ ಎಂದರ್ಥ. ಈಗಾಗಲೇ ಟ್ರಂಪ್ ರವರು ಅಮೆರಿಕದ ಉದ್ಯೋಗಗಳು ಅಮೆರಿಕನ್ನರಿಗೆ ಮಾತ್ರ ಎಂಬ ಧೋರಣೆಯನ್ನ ಹೊಂದಿದ್ದಾರೆ. ಅದರ ಭಾಗವಾಗಿಯೇ ಈ ಶುಲ್ಕ ಏರಿಕೆ ಪ್ರಸ್ತಾಪ ಕೂಡ ಬಂದಿದೆ. ಏನಿದೆ ಈ ಹೊಸ ಪ್ರಸ್ತಾಪದಲ್ಲಿ? ಯಾರಿಗೆಲ್ಲ ಇದರಿಂದ ತಲೆನೋವು ಶುರುವಾಗುತ್ತೆ? ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು. ವೈಟ್ ಹೌಸ್ ಈ ಪ್ರಸ್ತಾಪಕ್ಕೆ ಅನುಮೋದನೆ ನೀಡಿದ್ದರೂ ಸಹ ಈ ನಿಯಮದ ಪೂರ್ಣ ವಿವರಗಳನ್ನ ಇನ್ನೂ ಸಾರ್ವಜನಿಕವಾಗಿ ಬಿಡುಗಡೆಯನ್ನ ಮಾಡಿಲ್ಲ. ಅಂದರೆ H1B ಪಿಟಿಷನ್ ಫೀಸ್ ಅಥವಾ ಅರ್ಜಿ ಶುಲ್ಕ ಎಷ್ಟು ಹೆಚ್ಚಾಗಲಿದೆ? ಈ ಬದಲಾವಣೆಗಳು ಯಾರಿಗೆಲ್ಲ ಅನ್ವಯಿಸುತ್ತವೆ? ಹೊಸದಾಗಿ ವೀಸಾ ಪಡೆಯುವವರಿಗ ಅಥವಾ ಈಗ ಇರ್ತಕ್ಕಂಥ ವೀಸಾ ವಿಸ್ತರಣೆ ಮಾಡುವವರಿಗ ಎಂಬುದು ಇನ್ನೂ ನಿಗೂಢವಾಗಿದೆ. ಆದರೆ ಟ್ರಂಪ್ ಆಡಳಿತವು ಕಳೆದ ವರ್ಷ ಘೋಷಿಸಿದ್ದ ಈ $1 ಲಕ್ಷ ಸುಮಾರು 84 ಲಕ್ಷ ರೂಪಾಯಿ ಶುಲ್ಕಕ್ಕೂ ಈ ಹೊಸ ಪ್ರಸ್ತಾಪಕ್ಕೂ ಸಂಬಂಧವಿದೆಯೇ ಎಂಬ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ. ಅಮೆರಿಕದ ಹೊರಗಿನಿಂದ ಬರುವ ಉದ್ಯೋಗಿಗಳಿಗೆ ಈ ಹಿಂದೆ ದೊಡ್ಡ ಮೊತ್ತದ ಶುಲ್ಕದ ಬಗ್ಗೆ ಮಾತುಗಳು ಕೇಳಿ ಬಂದಿದ್ವು. ಈಗಿನ ಪ್ರಸ್ತಾಪವು ಆ ಶುಲ್ಕದ ಜೊತೆಗೇ ಬರುತ್ತಿದೆಯೇ ಅಥವಾ ಇದು ಸಂಪೂರ್ಣವಾಗಿ ಬೇರೆಯೇ ಆದ ಶುಲ್ಕ ವ್ಯವಸ್ಥೆ ಎಂಬುದು DHS ಅಧಿಕೃತವಾಗಿ ಆದೇಶ ಹೊರಡಿಸಿದ ಬಳಿಕವಷ್ಟೇ ತಿಳಿಯಲಿದೆ. ಭಾರತೀಯರಿಗೆ ಯಾಕೆ ಈ ಸುದ್ದಿ ಶಾಕಿಂಗ್? ಟೆಕ್ ವಲಯದಲ್ಲಿ ಆವರಿಸಿದ ಆತಂಕದ ಕಾರ್ಮೋಡ. ಭಾರತಕ್ಕೆ ಯಾಕೆ ಈ ಸುದ್ದಿ ಇಷ್ಟೊಂದು ಮುಖ್ಯ ಅಂತೀರಾ? ಜಗತ್ತಿನಲ್ಲೇ ಅತಿ ಹೆಚ್ಚು H1B ವೀಸಾ ಪಡೆಯುವವರು ಭಾರತೀಯರೇ ಆಗಿದ್ದಾರೆ. ಅಂಕಿಅಂಶಗಳ ಪ್ರಕಾರ ಅಮೆರಿಕ ನೀಡುವ ಒಟ್ಟು H1B ವೀಸಾಗಳಲ್ಲಿ 70% 75% ಭಾರತೀಯರ ಪಾಲೇ ಇರುತ್ತೆ. ಭಾರತದ ಐಟಿ ಕಂಪನಿಗಳಾದ TCS, ಇನ್ಫೋಸಿಸ್ ಮತ್ತು ವಿಪ್ರೋ ಮಾತ್ರವಲ್ಲದೆ ಗೂಗಲ್, ಮೈಕ್ರೋಸಾಫ್ಟ್ ನಂತಹ ದೈತ್ಯ ಕಂಪನಿಗಳಲ್ಲಿ ಕೆಲಸ ಮಾಡುವ ಭಾರತೀಯರು ಕೂಡ ಈ ವೀಸಾವನ್ನೇ ಅವಲಂಬಿಸಿದ್ದಾರೆ. ಒಂದು ವೇಳೆ ಅರ್ಜಿ ಶುಲ್ಕ ಗಣನೀಯವಾಗಿ ಹೆಚ್ಚಾದರೆ ಕಂಪನಿಗಳಿಗೆ ಉದ್ಯೋಗಿಗಳನ್ನ ಸ್ಪಾನ್ಸರ್ ಮಾಡುವುದು ಹೊರೆಯಾಗುತ್ತದೆ. ಇದು ಅಂತಿಮವಾಗಿ ಭಾರತೀಯರ ಟೆಕ್ ಉದ್ಯೋಗಿಗಳ ನೇಮಕಾತಿ ಮೇಲೆ ಮತ್ತು ಅಲ್ಲಿನ ವೇತನದ ಮೇಲೆ ಪರಿಣಾಮವನ್ನ ಬೀರಬಹುದು. ಕಂಪನಿಗಳು ತಮ್ಮ ಖರ್ಚು ಕಡಿಮೆ ಮಾಡಲು ವಿದೇಶಿ ಉದ್ಯೋಗಿಗಳ ಬದಲು ಸ್ಥಳೀಯ ಅಮೆರಿಕನ್ನರನ್ನ ಕೆಲಸಕ್ಕೆ ತಗೋಬಹುದು. ಇಲ್ಲಿ ಅಲ್ಟಿಮೇಟ್ಲಿ ನಮ್ಮ ದೇಶದ ಸಾಫ್ಟ್ವೇರ್ ಇಂಜಿನಿಯರ್ಗಳ ಅಮೆರಿಕದ ಕನಸಿಗೆ ಕೊಳ್ಳಿ ಇಟ್ಟಂತಾಗುತ್ತೆ. ಮುಂದಿನ ಹಂತಗಳೇನು? ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಸಾರ್ವಜನಿಕರ ಅಭಿಪ್ರಾಯಕ್ಕೆ ಮುಕ್ತ ಅವಕಾಶ ಸಿಗುತ್ತಾ? ವೈಟ್ ಹೌಸ್ ನ OIRA ರಿವ್ಯೂ ಮುಗಿದ ನಂತರ ಪ್ರಕ್ರಿಯೆ ಹೇಗಿರುತ್ತದೆ? ಮೊದಲನೇದಾಗಿ DHS ಈ ನಿಯಮವನ್ನ ಪ್ರಪೋಸ್ಡ್ ರೂಲ್ ಎಂದು ಸಾರ್ವಜನಿಕವಾಗಿ ಪ್ರಕಟಿಸುತ್ತದೆ. ಆಗ ಈ ನಿಯಮದಲ್ಲಿ ಏನೇನಿದೆ, ಎಷ್ಟು ಶುಲ್ಕ ಹೆಚ್ಚಾಗಿದೆ, ಯಾರಿಗೆ ಅನ್ವಯಿಸುತ್ತದೆ ಎಂಬೆಲ್ಲ ವಿವರಗಳು ಕೂಡ ಪಾರದರ್ಶಕವಾಗಿ ತಿಳಿಯುತ್ತದೆ. ಇನ್ನು ಎರಡನೇದಾಗಿ ಈ ನಿಯಮ ಜಾರಿಗೆ ಬರುವ ಮುನ್ನ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಸಮಯವನ್ನು ನೀಡಲಾಗುತ್ತೆ. ಇಲ್ಲಿ ಕಂಪನಿಗಳು, ತಜ್ಞರು ಮತ್ತು ಉದ್ಯೋಗಿಗಳು ಈ ಆಕ್ಷೇಪಣೆಗಳನ್ನ ಅಥವಾ ಸಲಹೆಗಳನ್ನು ನೀಡಬಹುದು. ಈ ಕೊನೆಯದಾಗಿ ಈ ಎಲ್ಲ ಅಭಿಪ್ರಾಯಗಳನ್ನ ಪರಿಶೀಲಿಸಿದ ನಂತರವೇ ಅಂತಿಮ ನಿಯಮ ಜಾರಿಗೆ ಬರುತ್ತದೆ. ಇಲ್ಲಿ ಭಾರತೀಯ ಉದ್ಯೋಗಿಗಳು ಗಮನಿಸಬೇಕಾದ ಅಂಶ ಅಂದ್ರೆ, ಈಗಷ್ಟೇ ಮೊದಲ ಹಂತ ಮುಗಿದಿದೆ, ಅಂದರೆ ನಾಳೆಯೇ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಬೇಕು ಅಂತೇನಿಲ್ಲ. ಆದರೆ ಟ್ರಂಪ್ ಆಡಳಿತವು ಈ ಬಾರಿ ನಿಯಮಗಳನ್ನ ಬಹಳ ವೇಗವಾಗಿ ಜಾರಿಗೆ ತರುತ್ತಿರುವುದರಿಂದ ಭಾರತೀಯರು ಎಚ್ಚರದಿಂದ ಇರಬೇಕಾಗಿದೆ.
ಭಾರತೀಯ H1B ಉದ್ಯೋಗಿಗಳು ಏನು ಮಾಡಬೇಕು? ಶುಲ್ಕ ಯಾರು ಕಟ್ಟಬೇಕು? ಕಂಪನಿಯೋ ಉದ್ಯೋಗಿಯೋ? ವೀಕ್ಷಕರೇ, ಸದ್ಯದ ಮಟ್ಟಿಗೆ ನೀವು ಗಾಬರಿಯಾಗುವ ಅಗತ್ಯವಿಲ್ಲ. ಯಾಕೆಂದ್ರೆ ಈಗ ಯಾವುದೇ ಹೊಸ ಶುಲ್ಕ ಅಧಿಕೃತವಾಗಿ ಜಾರಿಗೆ ಆಗಿಲ್ಲ. ಕೆಲವು ಪ್ರಮುಖ ಅಂಶಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾರು ಕೂಡ ಫೀಸ್ ಅನ್ನ ಅಪ್ರೂವ್ ಮಾಡಿಲ್ಲ. ವೈಟ್ ಹೌಸ್ ರಿವ್ಯೂ ಮುಗಿದಿದೆ ಅಷ್ಟೇ. ಶುಲ್ಕ ಇನ್ನೂ ಕೂಡ ನಿರ್ಧಾರವಾಗಿಲ್ಲ. ಸಾಮಾನ್ಯವಾಗಿ H1B ಅರ್ಜಿ ಶುಲ್ಕವನ್ನ ಉದ್ಯೋಗದಾತರು ಅಂದರೆ ನೀವು ಕೆಲಸ ಮಾಡುವ ಕಂಪನಿಗಳೇ ಪಾವತಿಸಬೇಕಾಗುತ್ತದೆ. ಆದರೆ ಈ ಹೊಸ ಪ್ರಸ್ತಾಪದಲ್ಲಿ ಉದ್ಯೋಗಿಗಳ ಮೇಲೆ ಯಾವುದಾದರೂ ಹೊರೆ ಬೀಳುತ್ತಾ ಎಂಬುದನ್ನ ಕಾದು ನೋಡಬೇಕು. ಇದು ಕೇವಲ ಹೊಸ ವೀಸಾ ಅರ್ಜಿಗಳಿಗೆ ಮಾತ್ರ ಅನ್ವಯಿಸುತ್ತಾ ಅಥವಾ ವೀಸಾ ಎಕ್ಸ್ಟೆನ್ಷನ್ ಮತ್ತು ವೀಸಾ ಟ್ರಾನ್ಸ್ಫರ್ ಮಾಡುವವರಿಗೂ ಅನ್ವಯಿಸುತ್ತಾ ಎಂಬುದು ಬಹಳ ಮುಖ್ಯ. ಲಕ್ಷಾಂತರ ಭಾರತೀಯರು ಈಗಾಗಲೇ ಅಮೆರಿಕದಲ್ಲಿದ್ದು ವೀಸಾ ವಿಸ್ತರಣೆಗಾಗಿ ಕಾಯ್ತಾ ಇದ್ದಾರೆ. ಅವರಿಗೆ ಇದು ಅನ್ವಯವಾದರೆ ಮಾತ್ರ ದೊಡ್ಡ ಹೊರೆಯಾಗಲಿದೆ. EB-5 ಇನ್ವೆಸ್ಟರ್ ವೀಸಾ ಬಗ್ಗೆಯೂ ಬಂದಿದೆ ಅಪ್ಡೇಟ್. ಹೂಡಿಕೆದಾರರಿಗೆ ಶುಲ್ಕ ಇಳಿಕೆಯ ಗುಡ್ ನ್ಯೂಸ್. ಬರೀ H1B ಅಷ್ಟೇ ಅಲ್ಲ, ಶ್ರೀಮಂತ ಉದ್ಯಮಿಗಳು ಬಳಸುವ EB-5 ಇನ್ವೆಸ್ಟರ್ ವೀಸಾ ಬಗ್ಗೆಯೂ DHS ಹೊಸ ನಿಯಮವನ್ನ ವೈಟ್ ಹೌಸ್ಗೆ ಕಳುಹಿಸಿದೆ. ಕಳೆದ ಅಕ್ಟೋಬರ್ನಲ್ಲಿ ಬಂದಿದ್ದ ಪ್ರಸ್ತಾಪದ ಪ್ರಕಾರ I-526 ಅರ್ಜಿಗಳನ್ನ ಶುಲ್ಕಗಳನ್ನ ಕಡಿಮೆ ಮಾಡುವ ಪ್ಲಾನ್ ಸರ್ಕಾರದ ಮುಂದಿದೆ. 2022ರ EB-5 ಸುಧಾರಣಾ ಕಾಯ್ದೆಯ ಅಡಿಯಲ್ಲಿ ಹೂಡಿಕೆದಾರರಿಗೆ ಸ್ವಲ್ಪ ನೆಮ್ಮದಿ ಸಿಗುವ ಲಕ್ಷಣಗಳಿವೆ. H1B ಶುಲ್ಕ ಹೆಚ್ಚಾಗುವ ಆತಂಕವಿದ್ದರೆ ಇತ್ತ ಹೂಡಿಕೆ ಮಾಡುವವರಿಗೆ ಶುಲ್ಕ ಇಳಿಕೆಯ ಮುನ್ಸೂಚನೆ ಸಿಗುತ್ತದೆ. ಇದು ಅಮೆರಿಕಕ್ಕೆ ಹೆಚ್ಚು ಬಂಡವಾಳವನ್ನು ಸೆಳೆಯುವ ಟ್ರಂಪ್ ರವರ ತಂತ್ರವಿರಬಹುದು ಎನ್ನಲಾಗ್ತಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಅಮೆರಿಕದ ವಲಸೆ ನೀತಿಯಲ್ಲಿ ಟ್ರಂಪ್ ಆಡಳಿತವು ತರುತ್ತಿರುವ ಈ ಬದಲಾವಣೆಗಳು ಭಾರತೀಯ IT ವಲಯದ ಮೇಲೆ ದೂರಗಾಮಿ ಪರಿಣಾಮ ಬೀರುವ ಸಾಧ್ಯತೆಗಳಿವೆ. ವೈಟ್ ಹೌಸ್ನ OIRA ಪರಾಮರ್ಶೆ ಪೂರ್ಣಗೊಂಡಿರುವುದು H1B ವೀಸಾ ಶುಲ್ಕ ಹೆಚ್ಚಳದ ದಿಕ್ಕಿನಲ್ಲಿ ಒಂದು ಪ್ರಮುಖ ದಿಕ್ಕಾಗಿದೆ. ಇದು ಕೇವಲ ಶುಲ್ಕದ ವಿಷಯವಲ್ಲ, ಬದಲಾಗಿ ವಿದೇಶಿ ಉದ್ಯೋಗಿಗಳ ನೇಮಕಾತಿ ಪ್ರಕ್ರಿಯೆಯನ್ನ ಹೆಚ್ಚು ಸಂಕೀರ್ಣಗೊಳಿಸುವ ತಂತ್ರವೂ ಆಗಿರಬಹುದು. ಆದರೂ ಇದು ಪ್ರಸ್ತಾವಿತ ಹಂತದಲ್ಲಿದ್ದು ನಿಯಮಗಳು ಅಧಿಕೃತವಾಗಿ ಬಿಡುಗಡೆಯಾಗುವವರೆಗೂ ಮತ್ತು ಸಾರ್ವಜನಿಕರ ಅಭಿಪ್ರಾಯಕ್ಕೆ ಅವಕಾಶ ಇರುವುದರಿಂದ ಭಾರತೀಯ ಉದ್ಯೋಗಿಗಳು ಸದ್ಯಕ್ಕೆ ಗಾಬರಿಯಾಗುವ ಅಗತ್ಯವಿಲ್ಲ. ಅಧಿಕೃತ ಅಧಿಸೂಚನೆ ಹೊರಬಿದ್ದಾಗ ಮಾತ್ರ ಈ ಆರ್ಥಿಕ ಹೊರೆ ಕಂಪನಿಗಳ ಮೇಲೋ ಅಥವಾ ಉದ್ಯೋಗಿಗಳ ಮೇಲೋ ಎಂಬುದು ಸ್ಪಷ್ಟವಾಗಲಿದೆ. ಈ ಬಗ್ಗೆ ತಮಗೆ ಅನಿಸಿದ್ದನ್ನ ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.